ಹಾಯ್ ಫ್ರೆಂಡ್ಸ್, ಯಾಕೋ ಇವತ್ತು ಬೆಳಗ್ಗೆ ಎದ್ದಂಗಿಂದ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಇವತ್ತೇನೋ ಮಾಡಕ್ಕೆ ಹೊರಟಿದ್ದೀನಿ. ನಾನು ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ತಾ ಇದ್ದೀನಿ. ಅದೇ ತೆಂಗಿನ ಮರದಲ್ಲಿ ಮಾವಿನ ಹಣ್ಣು ಬಿಟ್ಟಿರುತ್ತಲ್ಲ ಸರ್, ಅದೇ ಮನೆ. ಬಂದ್ರು. ಹಲೋ ಸರ್. ಸರ್ ಒಳಗೆ ಬನ್ನಿ. ಬ್ಲಾಗರ್ ಅಲ್ವಾ? ಹೌದು ಸರ್, ಹೌದು. ಒಳಗೆ ಬನ್ನಿ ಸರ್. ಪರವಾಗಿಲ್ಲ ಬಿಡಿ ಸರ್. ಬ್ರದರ್ ಬನ್ನಿ, ಬನ್ನಿ ಬ್ರದರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ತಿಂಡಿ ತಿಂದ್ರಾ? ಇಲ್ಲ ಸರ್, ಸ್ವಲ್ಪ ನಂದು ಯೂಶಲಿ ಲೇಟು. ಒಂದು ನಿಮಿಷ ಸರ್. ಸರ್ ಮಾಡ್ರು. ಇವತ್ತು ಬ್ರೋ ಇನ್ನೂ ಏನೂ ತಿಂದಿಲ್ಲ. ಸೊ ಇವತ್ತು ನಾನು ಆರ್ಡರ್ ಮಾಡಿ ತರಿಸಿದ ಫುಡ್ನ ಅವ್ರಿಗೆ ತಿನ್ನಕ್ಕೆ ಕೊಡ್ತೀನಿ. ಬ್ರೋ ಪ್ಲೇಟ್ ಇಟ್ಕೊಳ್ಳಿ. ನೀವು ತಂದಿದ್ದೀರಲ್ಲ ಫುಡ್ಡು, ಅದ್ರೊಳಗೆ ಹಾಕೊಂಡು. ಸರ್ ಹತ್ರ ಎಲ್ಲ ತಿನ್ನಂಗಿಲ್ಲ ಸರ್ ನಾವು. ಸರ್ ಕಂಪನಿ ಪಾಲಿಸೀಸ್ ಆಗೇನು ಸರ್? ಪರವಾಗಿಲ್ಲ ಸರ್, ಆಚೆ ಹೋಗಿ ಮಾಡ್ತೀನಿ. ಬ್ರದರ್ ಬಿ ಕೈಂಡ್, ಬಿ ಗುಡ್ ಟು ದ ಪೀಪಲ್. ಹೆಲ್ಮೆಟ್ ಬಿಚ್ಚಿ ಬ್ರದರ್, ಆರಾಮಾಗಿ ಕಂಫರ್ಟೇಬಲ್. ಬ್ರದರ್ ತಿನ್ನಿ ಬ್ರದರ್, ನಿಮ್ಮದೇ ಮನೆ ಅಂತ ಅನ್ಕೊಳ್ಳಿ. ಏನಾದ್ರು ಬೇಕಂದ್ರೆ ಹೇಳಿ, ಮತ್ತೆ ಆರ್ಡರ್ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ. ತನ್ನ ಹಸಿವನ್ನು ಮರೆತು ಇನ್ನೊಬ್ಬರನ್ನ ಹಸಿವನ್ನ ನೀಗ್ಸಿದ ಮೇಲೆ ನಾನು ಹೊಟ್ಟೆ ತುಂಬಿಸ್ಕೊಳ್ತೀನಿ ಅಂತ ಹೇಳ್ತಾರಲ್ಲ, ಇಂಥವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಫ್ರೆಂಡ್ಸ್. ಹ್ಯಾಟ್ಸ್ ಆಫ್. ಚೆನ್ನಾಗಿ ಬಂದಿದೆ ವಿಡಿಯೋ. ಸರ್ ಒಂದು ನಿಮಿಷ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪೇಮೆಂಟ್ ಹೇಗೆ ಮಾಡ್ತೀರಾ? ಪೇಮೆಂಟಾ? ಏನು ಪೇಮೆಂಟ್ ಸರ್? ಅದೇ ಫುಡ್ ಆರ್ಡರ್ ಮಾಡಿದ್ದು. ತಿಂಡಿ ನೀನೇ ಅಲ್ವಾ ಗುರು, ನನ್ನ ಹತ್ರ ಏನು ಕಾಸು ಕೇಳ್ತಾ ಇದೆಯಾ? ಅಲ್ಲ, ಕೈ ಹಿಡ್ಕೊಂಡು ಎಳ್ಕೊಂಡು ಫೋರ್ಸ್ ಮಾಡಿ ಬ್ರದರ್ ಅಂತೆಲ್ಲ ತಿನ್ಸಿದ್ರಲ್ಲ ಸರ್. ಓ ಹಂಗ? ನಾನು ಹೇಳ್ದೆ ಅಂತ ತಿಂದೆ ತಾನೆ. ಇವಾಗ ನಾನೇ ಹೇಳ್ತಾ ಇದ್ದೀನಿ, ನೀನು ತಿಂದಿದ್ದಕ್ಕೆ ನೀನೇ ಕಾಸು ಕೊಟ್ಬಿಡು. ಸಾಕಾಯ್ತದು ಅಂತ ಅಂದ್ರೆ ನನಗೆ ನಂಬುಕೆ ಆಗ್ತಾ ಇಲ್ಲ. ಸ್ವಲ್ಪ ಇಕ್ಕಿಸ್ಕೊಳ್ಳಿ.